ಸ್ವಾಗತವನ್ನು ಕೋರ್ತೀನಿ. SSLC ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಫಸ್ಟ್ ಪೇಪರ್ ಬಂದುಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ 25 ಫೆಬ್ರವರಿಗೆ ನಡೀತಾ ಇದೆ. ಸೊ ಅದಕ್ಕಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಟೋಟಲಿ ಇನ್ನೊಂದು ಕ್ವಶನ್ ಪೇಪರ್ ನಿಮಗೆ ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ. ಖಂಡಿತವಾಗಿ ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ನಾವು ವಿಡಿಯೋಗಳನ್ನೆಲ್ಲ ಲೈನಪ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಾವು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 60+ ಮಾರ್ಕ್ಸನ್ನು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ದವರು ಸ್ಟೂಡೆಂಟ್ಸ್ ನೋಡ್ಕೊಡ್ರಿ, ಯೂಸ್ ಮಾಡಿಕೊಡ್ರಿ. ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಾದರೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡ್ತಾರೆ. ವಿಡಿಯೋಗೆ ಲೈಕ್ ಮಾಡಿ, ಅವಶ್ಯ ಮಾಡಿ ಅಂತ ಹೇಳ್ತಾ ಫಸ್ಟ್ ಮೇನ್ಸ್ಗೆ ಹೋಗ್ತೀನಿ. 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಗ್ರಾಮರ್ ಸೆಕ್ಷನಿಂದ. ಫಸ್ಟ್ ಇರ್ತಕ್ಕಂಥದ್ದು ಸಿ ಸಿಂಗ್ಸ್ ವೆಲ್ ಡ್ಯಾಶ್ ಅಂತ ಇತ್ತು. ಸೊ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಫಿಲಪ್ ಮಾಡಬೇಕಾಗಿತ್ತು. ಸೊ ಸಿ ಡಜಂಟ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತ ಕೇಳಿದ್ದಾರೆ. ಸೊ ಸಿ ಪರ್ಸೋನಿಫಿಕೇಶನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಅವರ್ ಎಕ್ಸಾಮಿನೇಷನ್ ಬಿಗಿನ್ಸ್ ಡ್ಯಾಶ್ 23rd ಮಾರ್ಚ್ ಅಂತ ಇದೆ. ಯೂಸ್ ಅ ಕರೆಕ್ಟ್ ಸೂಟಬಲ್ ಪ್ರಿಪೋಸಿಷನ್ ಅಂತ ಕೇಳಿದ್ರು. ಫ್ರಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4, ದ ಓಲ್ಡ್ ಥಿಯೇಟರ್ ವಾಸ್ ಡ್ಯಾಶ್ ವೆನ್ ದ ನ್ಯೂ ಒನ್ ವಾಸ್ ಬಿಲ್ಟ್. ದ ಸೂಟಬಲ್ ಫ್ರೇಸ್ ಅಂತ ಕೇಳಿದ್ರು. 4th ಆಪ್ಷನ್ ಡಿ ಫುಲ್ಡ್ ಡೌನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಪವರ್ ವೋಂಟ್ ಆಫ್ ಡ್ಯಾಶ್ ಐ ವಾಸ್ ಈಟಿಂಗ್ ಮೈ ಡಿನ್ನರ್ ಅಂತ ಇದೆ. ಸೊ 5th ಏನಾಗ್ತದಪ್ಪ ಅಂತಂದ್ರೆ ಫೈಲ್ ಅಂತಕ್ಕಂಥದ್ದು ಬರಬೇಕು. 6th ಬರ್ತೀನಿ. ಮೈ ಬ್ರದರ್ ಈಸ್ ಡ್ಯಾಶ್ MBA ಗ್ರ್ಯಾಜುಯೇಟ್ ಕೇಳಿದ್ರು. ಆರ್ಟಿಕಲ್ ಇದೆ, MBA ಅಂತಕ್ಕಂಥದ್ದು ಇದೆ. ಸೊ ಏನಾಗ್ತದೆ ಆ್ಯನ್ ಅಂತಕ್ಕಂಥದ್ದು ಬರ್ತದೆ. ಅಬ್ರಿವೇಷನ್ ಹಿಂದ್ಗಡೆ ಆ್ಯನೇ ಬರೋದು. ಮೇನ್ಸ್ 2ದಲ್ಲಿ ರಿಲೇಷನ್ಶಿಪ್ಗಳನ್ನು ಫೈಂಡ್ ಮಾಡಿ 3rd ಪೇಜ್ ರಿಲೇಷನ್ಶಿಪ್ಪನ್ನು ಏನು ಮಾಡಬೇಕು, ಬರೀಬೇಕು. ಇನ್ಫೆಕ್ಟ್ ಟು ಇನ್ಫೆಕ್ಟಸ್ ಅಂತಾದರೆ ಬ್ರೇವ್ ಏನಾಗ್ತದಪ್ಪ ಅಂತಂದ್ರೆ ಬ್ರೇವರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ರೇನ್ ರೀಗ್ನ್ ಪೋಯಟ್ ಅಂತ ಕೇಳಿದ್ದಾರೆ. ಸೊ ಅದು ಚಕ್ ಅಂತಕ್ಕಂಥದ್ದು ಬರ್ತದೆ. 8th ಆನ್ಸರ್. ಇನ್ನು ಲ್ಯಾಂಡ್ ಲಾರ್ಡ್ ಅಂತಕ್ಕಂಥದ್ದು ಲ್ಯಾಂಡ್ ಲೇಡಿ ಆಗ್ತದೆ. ಸೊ ಪೋಯಟ್ ಅಂತಕ್ಕಂಥದ್ದು ಪೋಯಟೆಸ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ಆ್ಯಸಲ್ ಆ್ಯಕ್ಟಿವ್ ಕೇಳಿದ್ದಾರೆ. ಮಿನಾನ್ಸ್ ಕೇಳಿದರು. ಸೊ ಮಿನಾನ್ಸ್ ಅಂದರೆ ಹಾರ್ಮ್ಫುಲ್ ಅಂತಕ್ಕಂಥದ್ದು ಬರ್ತದೆ. ರಿರೈಟ್ ಆಸ್ ಡೈರೆಕ್ಟೆಡ್ಗೆ ಹೋಗೋಣ. ಕ್ವಶನ್ ನಂಬರ್ 11, ಪ್ರೇಮ ಕ್ವಶನ್ ಟ್ಯಾಗ್ ಮಾಡಬೇಕು. ದ ಗವರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಸರ್ CV ರಾಮನ್ ದ ಭಾರತ ರತ್ನ ಅಂತ ಕೇಳಿದರು. ಆನ್ಸರ್ ಆಗ್ತದೆ ಹೂ ಅವಾರ್ಡೆಡ್ ದ ಭಾರತ ರತ್ನ ಟು ಸರ್ CV ರಾಮನ್. ನೆಕ್ಸ್ಟ್ 12th ಕ್ವಶನ್ ಚೇಂಜ್ ದ ವಾಯ್ಸ್ ಮಾಡಬೇಕು. ಅ ನೋವೆಲ್ ಈಸ್ ರಿಟನ್ ಬೈ ಮೀ ಅಂತ ಕೇಳಿದ್ದಾರೆ. ಐ ರೈಟ್ ಅ ನೋವೆಲ್ ಅಂತಕ್ಕಂಥದ್ದು ಚೇಂಜ್ ವಾಯ್ಸ್ ಆಗ್ತದೆ. ನೆಕ್ಸ್ಟ್ 2 ಅಂತಕ್ಕಂಥದ್ದು ಕಂಬೈನನ್ನು ಯೂಸ್ ಮಾಡಲಿಕ್ಕೆ ಕೇಳಿದರು. ದ ಚೈಲ್ಡ್ ಈಸ್ ವೆರಿ ಸ್ಮಾಲ್, ಸಿ ಕಾಂಟ್ ಕ್ಲೈಂಬ್ ದ ಸ್ಟೇರ್ಸ್ ಅಂತ ಕೇಳಿದರು. ಸೊ ಆನ್ಸರ್ ದ ಚೈಲ್ಡ್ ಈಸ್ ಟೂ ಸ್ಮಾಲ್ ಟು ಕ್ಲೈಂಬ್ ದ ಸ್ಟೇರ್ಸ್ ಅಂತಕ್ಕಂಥದ್ದು ಬರಬೇಕು. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್. ವಾಟ್ ಡಸ್ ದ ರೈಟರ್ ಕಂಪೇರ್ ಅ ಲ್ಯಾಂಡ್ಸ್ಕೇಪ್ ಟು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದ ರೈಟರ್ ಕಂಪೇರ್ಸ್ ವಾಟರ್ ಇನ್ ಅ ಲ್ಯಾಂಡ್ಸ್ಕೇಪ್ ಟು ದ ಐಸ್ ಇನ್ ಅ ಹ್ಯೂಮನ್ ಫೇಸ್ ಅಂತಕ್ಕಂಥದ್ದು ಇತ್ತು. ಇನ್ನು ವಾಟರ್ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದಾರೆ. ಸೊ 15th ಕ್ವಶನ್ ಏನಾಗ್ತದಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಆರ್ ವೆಜಿಟೇಬಲ್ ಆರ್ಗಾನಿಸಮ್ ಲಿಟಲ್ ರೋಡ್ ಶೇಪ್ಡ್ ಪ್ಲಾಂಟ್ಸ್ ವಿಚ್ ಎಕ್ಸಿಸ್ಟ್ ಇನ್ ದ ಏರ್, ವಾಟರ್ ಆ್ಯಂಡ್ ಸಾಯಿಲ್ ಆ್ಯಂಡ್ ದ ಬಾಡೀಸ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂತ ಬರೆದ್ರೆ ಸಾಕು. ಇನ್ನು ವೈ ಡಿಡ್ ಬುಟ್ಟೋ ಗೋನ್ ಟು ದ್ರೋಣಾಚಾರ್ಯ ಅಂತ ಕೇಳಿದ್ದಾರೆ. ಸೊ ಬುಟ್ಟೋ ಹ್ಯಾಡ್ ಗೋನ್ ಟು ದ್ರೋಣಾಚಾರ್ಯ ಟು ಲರ್ನ್ ದ ಸೈನ್ಸ್ ಆಫ್ ಆರ್ಚರಿ. ಇನ್ನು 17th ಹೂ ವೇರ್ ಸೈಕ್ಲೋಪ್ಸ್ ಅಂತ ಕೇಳಿದ್ದಾರೆ. ದ ಸೈಕ್ಲೋಪ್ಸ್ ವೇರ್ ಗೇಂಟ್ ಸಿಫರ್ಡ್ಸ್ ಹೂ ಲಿವ್ಡ್ ಆನ್ ದ ಸ್ಟೆಪ್ಡ್ ಹೆಡ್ಸ್ ಆಫ್ ಮೌಂಟೇನ್ ಇನ್ ಕೇವ್ಸ್ ಅಂತಕ್ಕಂಥದ್ದು ಬರೆದಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ 2 ಮಾರ್ಕ್ ಕ್ವಶನ್ಸ್. ಕ್ವಶನ್ 18, ವಾಟ್ ಎ ಕ್ವಾಲಿಟೀಸ್ ಆಫ್ ಮಿಸ್ಟರ್ ಫ್ರ್ಯಾಂಕ್ ಡಿಡ್ ಹೀಸ್ ಸ್ಟಾಫ್ ಅಡ್ಮೈರ್ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ. ದ ಫ್ರ್ಯಾಂಕ್ ಸ್ಟಾಫ್ ಅಡ್ಮೈರ್ಡ್ ಹಿಮ್ ಟು ಹೀಸ್ ವಾರ್ಮ್ ಪರ್ಸನಾಲಿಟಿ. ದೇ ಅಡ್ಮೈರ್ಡ್ ಹೀಸ್ ಕರೇಜ್ ಆ್ಯಂಡ್ ದ ಎವಿಡೆಂಟ್ ಕೇರ್ ಹಿ ಟುಕ್ ಟು ಗಿವ್ ಹೀಸ್ ಗರ್ಲ್ಸ್ ಅ ಗುಡ್ ಎಜುಕೇಷನ್. ನೆಕ್ಸ್ಟ್ ವಾಟ್ ಅ ಕೈಂಡ್ ಆಫ್ ಲಿಸ್ನರ್ ಡಸ್ ದ ಫಾದರ್ ವಾಂಟ್ ಹೀಸ್ ಸನ್ ಟು ಬಿ ಅಂತ ಕೇಳಿದ್ದಾರೆ. ದ ಫಾದರ್ ವಾಂಟ್ಸ್ ಹೀಸ್ ಸನ್ ಟು ಬಿ ಲಿಸನ್ ಟು ಆಲ್ men but have the ability to filter all that he hears into the truth or falsehood ಅಂತ ಇತ್ತು. 20th ಕ್ವಶನ್, what a stealthy act does the boy commit ಅಂತ ಕೇಳಿದ್ದಾರೆ. So the boy sees that a boat is tied to a willow tree within a rocky cave. He is tempted to take a ride during the beautiful summer evening. He feels as if the nature is prompting him for a ride. So the boy takes the boat stealthy and rows it far away into the river. Next question, why does Gandhi say that Alexander's conquest can't be called moral action? ಏನು ಕೇಳಿದ್ದಾರೆ ಅಂದರೆ ದ ಗ್ರೀಕ್ ಕಿಂಗ್ ಅಲೆಕ್ಸಾಂಡರ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಬೈ ದ ಹಿಸ್ಟೋರಿಯನ್ಸ್ ಆಸ್ ಎ ಗ್ರೇಟ್. ಡ್ಯೂರಿಂಗ್ ಹೀಸ್ ಕನ್ಕ್ವಿಸ್ಟ್ he took a Greek language, culturing, arts and manners to other countries, but the intention behind the act was only conquest and fame.
ಸೊ ಹಿ ಕ್ಯಾನ್ ಬಿ ಟರ್ಮ್ಡ್ ಗ್ರೇಟ್ ಬಟ್ ನಾಟ್ ಮಾರಲ್ ಅಂತ ಇದೆ. ನೆಕ್ಸ್ಟ್ 22. ವಾಟ್ ಡಸ್ ಕರ್ಣ ಸೇ ಅಬೌಟ್ ದ ಲೋಯಾಲಿಟಿ ಟು ದುರ್ಯೋಧನ? ಆನ್ಸರ್. Karma said that he was aware that he was Kshatriya, not a Charotir's sons, but he was indebted to Duryodhana for the various favors bestowed upon him. Hence, he must be true and loyal to him. He was even ready to lay down his life as he owed a great debt to Duryodhana for his love and trust. Question number 23. What did Annie record in her diary? Annie Frank recorded her life in the anxiety with all its inevitable tensions and quarrels. She created a wonderful and delicate reward of excellence with the complete honesty of a young girl's thoughts and feelings. Next, what is the success story of Pepsi and Coca-Cola anta kelidare? Pepsi and Coca-Cola are sold in the remotest corner of the world. The sellers of these drinks are gained multinational corporations with a revenue measured in billions of dollars, bigger than the combined GNP of nearly a score of the world's poorest countries. 3-mark question. Change the sentence into reported speech. Kripa said, "This prince who is ready to fight with you if the son of Prita and Pandu." ಏನಾಗ್ತದೆ ಆನ್ಸರ್ ಅಂದರೆ Kripa said that the prince who is ready to fight with him, he was son of Prita and Pandu. In a change the following sentence into the other 2 degrees comparison. Ravi Verma was one of the most creative artists in India. So positive ಏನಾಗ್ತದೆ, very few artists in India were as a creative as Ravi Verma. Comparative, Ravi Verma was more creative than most other artists. Combine the sentence using as soon as, no sooner than ಕೇಳಿದರೆ. She moved with a grace, Balarama stopped his speech ಅಂತ ಕೇಳಿದರು ಬಲರಾಮ. As soon as she moved with grace, Balarama stopped his speech. No sooner did she move with grace than Balarama stopped his speech ಅಂತ ಇತ್ತು. Next question, 3-mark. How did Duryodhana restore Karna's honor ಅಂತ ಕೇಳಿದ್ದಾರೆ. Duryodhana said that if combat could not take place merely because Karna was not a prince, it could be immediately remembered. He then went to crown Karna as the king of Anga and performed all the necessary rites and gave him the crown, jewels and other royal insignia ಅಂತ ಕೇಳಿದ್ದಾರೆ. ಇನ್ನು how does John Masefield describe his father's agony ಅಂತ ಕೇಳಿದ್ದಾರೆ. ಆನ್ಸರ್ ಇತ್ತು, the poet recalls the place where his life originally began, the dark home. The poet became a man because of his mother's of life. While bearing a child, a mother was loses some of her life in order to nurture the new life growing inside her. Her beauty in essence, her emotional and physical strength nurtured the poet in becoming the man he is ಅಂತ ಬರೆದ್ರೆ. ಕ್ವಶನ್ ನಂಬರ್ 30ಗೆ ಹೋಗೋಣ. ಹೌ ಡಿಡ್ ಯುಟಿಸಿಸ್ introduce himself and his group to the Cyclops ಅಂತ ಕೇಳಿದ್ದಾರೆ. ನೋಡಿ, Ulysses said that they had neither come for plunder nor business. They were Grecians who had lost their way while returning from Troy. They wished to know before Cyclops, who they knew was a mightier than them, and requested him to show hospitality to them. Next ಕೇಳಿದ್ದಾರೆ, why did the elders of the workers' paradise become anxious? So ನೋಡಿ, the elders of the workers' paradise become anxious because in workers' paradise work had late begun to suffer. Many persons who had been active before had become idle, wasting their precious time on useless things such as painting and sculpture. What was the message of Louis Pasteur to young students on the occasion of the 17th birthday ಅಂತ ಕೇಳಿದ್ರು. On the occasion of 70th birthday, Pasteur addressed the young students with a special word. First ask yourselves, what have I done for my education? Then as you advance in life, what have I done for my country, so that someday that a supreme happiness may come to you. The consciousness of having contributed in a some measure to the progress and welfare of humanity. Describe the incident that made Parshurama realize that Karna was not a Brahmana. One day Parshurama had slept with his head on Karna's lap. A stinging worm burrowed into Karna's thigh, causing him extreme pain and bleeding. But he bore it quietly, as he did not want to disturb his guru's sleep.
Parsurama woke up and saw him bleeding profusely. He realized that Karna was not a Brahmana because only a Kshatriya could remain unmoved under extreme bodily sufferings ಅಂತ ಬರೆದ್ರೆ ಸಾಕು. ಇನ್ನು ಆರ್ಸಿಸ್ ಕೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ನೋಡ್ತಾ ಹೋಗೋಣ. ವೆಲ್ ಯುವರ್ ಹಾನರ್ ಐ ಮಸ್ಟ್ ಲಿವ್ ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಅದನ್ನ ಪೈ ಆ್ಯಂಡ್ ದ ಆರ್ಟ್ ಅಂತಕ್ಕಂಥದ್ದು ಲೆಸನ್ ಇಂದ ತಗೊಂಡಿದ್ದಾರೆ. ಸೊ ಯಾರಿಗೆ ಹೇಳಿದ್ರು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನ ನೀಟಾಗಿ ನೋಡ್ಕೊಡ್ರಿ. ಸೆಕೆಂಡ್ ಆರ್ ಸಿ ಸೆಂಟೆನ್ಸ್ ಟು ಡೆಹರಾ ಆ್ಯಂಡ್ ದೆನ್ ಟು ಮುಸ್ಸೋರಿ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ದ ಐಸ್ ಆರ್ ನಾಟ್ ಹಿಯರ್ ಅಂತಕ್ಕಂಥ ಗದ್ಯಪಾಠದ ಒಂದು ಸೆಂಟೆನ್ಸ್ ಇದೆ, ರಸ್ಕಿನ್ ಬಾಂಡ್ ಅವ್ರದ್ದು. ಸೊ ನೆರೇಟರ್ ಹೇಳಿರ್ತಕ್ಕಂಥ ಸೆಂಟೆನ್ಸ್ ಇತ್ತು, ಅದನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. ನೆಕ್ಸ್ಟ್ ಗಿವ್ ಮೀ ಓ ಯು ದ ರೈಟ್ ಹ್ಯಾಂಡ್ ಥಂಬ್ ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಬುಟ್ಟೋ ಅಂತಕ್ಕಂಥ ಪೋಯಮ್ದಿಂದ ಬಂದಿರತಕ್ಕಂಥ ವಾಕ್ಯ ಇದೆ. ಸೊ ಇದ್ರದ್ದು ಕೂಡ ಸ್ವಲ್ಪ ಆರ್ ಸಿ ಡೀಟೇಲ್ಸ್ಗಳನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಕೇಳಿದ್ದಾರೆ ಮೇಡಮ್ ಗೋಲ್ಟಿಯರ್ ಹ್ಯಾಂಡ್ ಈಸ್ ನಾಟ್ ಫಾರ್ ಎವ್ರಿ ಒನ್ ಟು ಕಿಸ್ ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ದ ಪೈ ಆ್ಯಂಡ್ ದ ಆರ್ಟ್ ಅಂತಕ್ಕಂಥ ಲೆಸನ್ದಿಂದ ಇದೆ. ಸೊ ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು 38ಅಲ್ಲಿ ವಿತ್ ಹರ್ ಬೀಕ್ ಶಿ ಕಿಸ್ಡ್ ಅ ಫ್ಯೂ ಫೀದರ್ಸ್ ಅಂತ ಕೇಳಿದ್ರು. ಸೊ ಇದು ಬಂದ್ಬಿಟ್ಟು ಏನಾಗಿದೆಪ್ಪ ಅಂತಂದ್ರೆ ಎಸ್ ಟು ಅ ಪೇರ್ ಆಫ್ ಸ್ಯಾರಸ್ ಕ್ರೇನ್ಸ್ ಅಂತಕ್ಕಂಥ ಪೋಯಟ್ದಿಂದ ಈ ಸೆಂಟೆನ್ಸನ್ನು ತೊಗೊಂಡಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ ನೀಟಾಗಿ. ಇನ್ನು ನೆಕ್ಸ್ಟ್ ಪೋಯಟ್ಮಿಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ವಾಟ್ ಶಾಲೆದಿಂದ ಈವನ್ ಶಾಲ್ ಸ್ಟೇ ಐ ವಾಸ್ ಆಂಗ್ರಿದಿಂದ ಮೈ ವರ್ತ್ ಡಿಡ್ ಗ್ರೋ ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ವಾಟ್ ಶಾಲ್ ಐ ಅ ಪೂವರ್ ಮ್ಯಾನ್ ಡೂ ಮೈ ಲೆಗ್ಸ್ ಆರ್ ಪಿಲ್ಲರ್ಸ್ ದ ಬಾಡಿ ಆಫ್ ಸರೈನ್ ದ ಹೆಡ್ ಈಸ್ ಕಪೋಲ ಆಫ್ ಗಾಡ್ ಲಿಸನ್ ಓ ಲಾರ್ಡ್ ಆಫ್ ದ ಮೀಟಿಂಗ್ ರಿವರ್ಸ್ ಥಿಂಗ್ಸ್ ಸ್ಟ್ಯಾಂಡಿಂಗ್ ಶಾಲ್ ಫಾಲ್ but the moving ever shall stay. I was angry with my friend, I told my worth and my wrath did end. I was angry with my foe, I told it not my wrath did grow ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ 7 in 8 ಸೆಂಟೆನ್ಸಲ್ಲಿ ಆನ್ಸರ್ಗಳನ್ನ ಬರೀಬೇಕಾಗಿತ್ತು. ಲಿಸ್ಟ್ ದ ವ್ಯಾಲ್ಯೂಸ್ ಆಫ್ ದ ಪೋಯಟ್ ಫಾದರ್ ವಾಂಟ್ಸ್ ಟು ಟೀಚರ್ ಟು ಟೀಚ್ ಇಟ್ ಸನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವೆಲ್ಲ ಕೂಡ ಏನು ಮಾಡಬೇಕಪ್ಪ ಅಂದರೆ ದ ವ್ಯಾಲ್ಯೂಸ್ ದ್ಯಾಟ್ ದ ಪೋಯಟ್ ಫಾದರ್ ವಾಂಟ್ಸ್ ಟು ಟೀಚರ್ ಟು ಟೀಚ್ ಇಸ್ ಸನ್ ಆ್ಯಸ್ ಅಲ್ಲಿ ಕೇಳಿದರೆ ಆಲ್ ಮೆನ್ಸ್ ಆರ್ ನಾಟ್ ಜಸ್ಟ್ ಫಾರ್ ಎವ್ರಿ ಎನಿಮಿ ದೇರ್ ಇಸ್ ಅ ಫ್ರೆಂಡ್, ಅ ಡಾಲರ್ earned in a form more value than even friend, I learn to lose to enjoy winning to steer him to you. ಅವೆಲ್ಲವುಗಳನ್ನು ಕೂಡ ನೋಡ್ಕೊಡ್ರಿ. ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅದ, ಭಾಳ ಸಲನೂ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ವಾಟ್ ಅ ಗ್ಲಿಮ್ಸಸ್ ಆಫ್ ನಾಜಿ ಕ್ರುಯಲಿಟಿ ಟು ಡೂ ಸಿ ದ ಕನ್ಸಂಟ್ರೇಷನ್ ಡೀತ್ ಕ್ಯಾಂಪ್ ಅಂತ ಕೇಳಿದರು. ಸೊ ಅದು ಅಡಾಲ್ಫ್ ಹಿಟ್ಲರ್ ಅವ್ರ ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಕೂಡ ಪಾಸ್ ಮಾಡಿಕೊಂಡು ನೋಡ್ಕೊಡ್ರಿ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ದ ಪಾರ್ಚರ್ ಆನ್ ಪ್ಯೂರ್ ಏರ್ ಈಸ್ ಡಿಫ್ರೆಂಟ್ ಫ್ರಮ್ ಅ ಸ್ಟೇಲ್ ಏರ್ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ನಿಮಗೆ ಪಾರ್ಚರ್ ಅವರ ಬಗ್ಗೆ ಪ್ರಯೋಗದ ಬಗ್ಗೆ ಇತ್ತು, ಆ ಬಾಟಲ್ ಬಗ್ಗೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನೇ ಇತ್ತು. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಎಸ್ ದ ಸ್ಟೋರಿ ಎಂಡ್ಸ್ ವಿತ್ ಅ ನ್ಯೂ ಫಿಲೋ ಟ್ರಾವೆಲರ್ ಟ್ರೆಲಿಂಗ್ ಅ ನ್ಯಾರೇಟರ್ that the girl was completely blind. What do you think would be the feelings and thoughts of the narrator after knowing the truth ಅಂತಕ್ಕಂಥದ್ದನ್ನು ಕೇಳಿದರು. ಸೊ ಇದರಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಬರೀಬೇಕಾಗಿತ್ತಪ್ಪ ಅಂತಂದರೆ ಎಸ್ ಇದು 42 ಕ್ವಶನ್ಸ್ದಲ್ಲೇ ಆನ್ಸರ್ಸ್ ಇದೆ, ಆಲ್ರೆಡಿ ಕೊಟ್ಟಿದ್ದಾರೆ. ದ ನ್ಯಾರೇಟರ್ ರಿಯಲೈಸ್ಡ್ ಆಫ್ಟರ್ ದ ಗರ್ಲ್ ಹ್ಯಾಡ್ ಅಲರ್ಟೆಡ್ ದ್ಯಾಟ್ ಸಿ ಟು ಟೋಟಲಿ ಬ್ಲೈಂಡ್ ಅಂತ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಕ್ವಶನ್ಸ್ ಭಾಳ ಇದಾವೆ. 100 ಪೇಸೇಜ್ ವೆರಿ ಈಸಿ ಅದ. ಸೊ ನೆಕ್ಸ್ಟ್ ಎಸ್ಸೆಗಳನ್ನು ನೋಡೋದಾದರೆ ವಾಟರ್ ಈಸ್ ಪ್ರೀಸಿಯಸ್, ಸೇವ್ ಇಟ್, ದ ಹೈ ಕಾಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅದ. ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಸೊ ವಾಟರ್ ಈಸ್ ಪ್ರೀಸಿಯಸ್ ಕೊಟ್ಟಿದ್ದೀನಿ, ಸೊ ಅದನ್ನು ಸೇವ್ ಇಟ್ ಇದೆ. ಅದನ್ನು ಕೂಡ ಸ್ವಲ್ಪ ಇಂಟ್ರೊಡಕ್ಷನ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಕನ್ಕ್ಲೂಷನ್ಗಳನ್ನು ಹಾಕಿ ನೀವೇನು ಮಾಡ್ಬೋದು ಬರಿಬೋದು, ಅಥವಾ ಇದನ್ನೇ ಕೂಡ ಒಂದು 2 ಪ್ಯಾರಾಗ್ರಾಫಲ್ಲಿ ಬರೆದ್ರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಸೆಕೆಂಡ್ ದ ಹೈ ಕಾಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇದೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿ ಸಲನೂ ಕೂಡ ಕೇಳ್ತಕ್ಕಂಥದ್ದಿದೆ. ಇದು ಒಂದು 15 to 20 ಸೆಂಟೆನ್ಸ್ಗಳನ್ನು ಪ್ರಿಪೇರ್ ಮಾಡಿ. ಇನ್ನು ಲೆಟರ್ ರೈಟಿಂಗಲ್ಲಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ರತನ ರಾಧಿಕಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಮೈಸೂರು. Write a letter to your younger brother advising him to participate in the inter-school music competition. ಅಥವಾ write a letter to the local road transfer authority requesting to have more buses along your school route to help the students ಅಂತ ಕೇಳಿದ್ದಾರೆ. ಸೊ ಏನಾಗ್ತದಪ್ಪ ಅಂತಂದ್ರೆ ಇದು ಫಾರ್ಮ್ಯಾಟ್ಗಳನ್ನು ಕೇಳಿದ್ದಾರೆ. ಸೊ ಫಾರ್ಮ್ಯಾಟು ಮ್ಯಾಟರ್ ಲ್ಯಾಂಗ್ವೇಜ್ಗಳನ್ನು ನೀವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ. ಸೊ ಫಸ್ಟ್ ಫಾರ್ಮಲ್ ಲೆಟರ್ ಅದ. ಸೊ ರಾಧಿಕಾ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು, ಡೇಟ್ ಹಾಕೊಡ್ರಿ. ಟು ದ ಅಥಾರಿಟಿ ರೋಡ್ ಟ್ರಾನ್ಸ್ಫರ್ ಆರ್ಗನೈಸೇಷನ್ ತೀರ್ಥಹಳ್ಳಿ ಕರ್ನಾಟಕ ರಿಸ್ಪೆಕ್ಟೆಡ್, ಇಂಟ್ರೊಡಕ್ಷನ್ ಟು ಮೋರ್ ಬಸ್ಸಸ್ ಅಲಾಂಗ್ ದ ಸ್ಕೂಲ್ ರೂಟ್. ಸೊ ಸರ್ ಅಂತಾಕಿ ಲೆಟರ್ ಆಫ್ ದ ಬಾಡಿ ಬರೆದು ಪ್ಲೀಸ್ ಒಬ್ಲಿಗ್ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ರಾಧಿಕಾ ಅಂತ ಬರೆದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ. ಇದು ರಿಕ್ವೆಸ್ಟ್ ಲೆಟರ್ ಇತ್ತು. ಇದೇ ತನ್ನಾಗಿ ನೀವೇನು ಮಾಡ್ಬೋದು ಬರೀಬೋದು. ಇಷ್ಟಿತ್ತು ಅಂತ ಹೇಳ್ತಾ ಸ್ನೇಹಿತರೆ, ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಹೆಚ್ಚು ಲೈಕ್ ಶೇರ್ ಮಾಡಿದರೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗಾಗಿ ಇದ್ದಾವೆ ಅಂತ ಹೇಳ್ತಾ
ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.